ದೇವೇಗೌಡರ ವಂಶದ ಕುಡಿಯನ್ನು ನೀವು ಕೊಚ್ಚೆ ಅಂತ ಹೇಳಿದ್ರಿ. ಹೌದು, ಕೊಚ್ಚೆನೆ ಸರ್, ಅದು ಕೊಚ್ಚೆನೆ ಸರ್. ಕೊಚ್ಚೆನೆ ಅದನ್ನ ಯಾರು ಏನು ಇದು ಮಾಡೋಕ್ಕಾಗಲ್ಲ. ಅದು ಕೊಚ್ಚೆ ರೀತಿನೇ ಅವ್ನು ಮಾಡಿರೋದು. ಒಂದು ಹೆಣ್ಣು ಮಕ್ಕಳನ್ನ ಆ ರೀತಿ ಅಸಹ್ಯವಾಗೇ ಆ ಥರ ಇದು ಮಾಡಿದ್ಮೇಲೆ ಅವ್ನು ಕೊಚ್ಚೆನೇ ಅವನು ಸರ್. ಸರ್ ಈ ಥರ ಕೆಲಸ ಅವ್ರ ಮನೆ ಫ್ಯಾಮಿಲಿನೂ ಮಾಡಿದರೆ ಬಿಡ್ತಿದ್ರಾ? ನೀವು ಎಷ್ಟು ಸಲ ವೀಡಿಯೋ ಕಾಲ್ ಮಾಡ್ತಿದ್ದೆ ಅಂದರೆ ದಿನಕ್ಕೆ ಪ್ರತಿ ಸಾರಿ ಎಷ್ಟು ಸಲ ನೀವು ವೀಡಿಯೋ ಕಾಲ್? ಡೈಲಿ ಮಾಡ್ತಿರ್ಲಿಲ್ಲ, ಯಾವಾಗಲೋ ಒಂದ್ಸಲ ಸರ್. ಊರಿಗೆ ಬಂದಾಗ ಅವಳು ಊರಿಗೆ ಬಂದಾಗ ಮಾತ್ರ ಊರಿಂದ ಬರೋಳಲ್ಲ, ಆಗ ನಾನು ಫೋನ್ ಮನೇಲಿ ಬಿಟ್ಬಿಟ್ಟು ಹೋಗ್ತಿದ್ದೆ. ಇವಳ ಹತ್ರ ಫೋನ್ ಇರಲಿಲ್ಲ. ಅಕಸ್ಮಾತ್ ನಾನು ಏನಾರು ಕೆಲ್ಸಕ್ಕೆ ಹೋದ್ರೆ ನೀನೇ ಇಟ್ಕೊಳ್ಳವ ಅಂತ ನನಗದು, ನಾನು ಅಲ್ಲಿಗೆ ಕೀಬೋರ್ಡ್ ತೊಗೊಂಡೋಯ್ತಿದ್ದೆ, ಇಲ್ಲಿ ಮನೇಲಿ ದೊಡ್ಡ ಫೋನ್ ಇಟ್ಬಿಟ್ಟು ಹೋಯ್ತಿದ್ದೆ. ಅಲ್ಲಿಗೆ ನಾನು ದೊಡ್ಡ ಫೋನ್ ತೊಗೊಂಡೋಗೋ ಅವಶ್ಯಕತೆನೇ ಇರಲಿಲ್ಲ. ಯಾವನ ಕುಟ್ಲ ಮಾತಾಡ್ತಾವಳೆ, ಯಾವನೋ ಇದು ಇಲ್ದವ್ರದ್ದೆಲ್ಲ ಸಂಬಂಧ ಎಲ್ಲ ಕಟ್ಟೋರು ನನಗೆ. ನೀನು ಅಂತೇಳು ಇಂತೇಳು ಲೋಫರು, ಆದರೆ ಸೊಂಟದಿಂದ ಕೆಳಗಡೆಲೇ ಮಾತಾಡ್ತಿದ್ದವರು, ಒಂದು ಒಳ್ಳೆ ಮಾತೇ ಮಾತಾಡ್ತಿರ್ಲಿಲ್ಲ. ಯಾರು? ಭವಾನಿ ಮೇಡಮ್. ಭವಾನಿ ಅವ್ರದ್ದೊಂದು ವಿಡಿಯೋ ನೋಡಿದ್ರ ನೀವು? ಯಾವುದೋ ಒಂದು ಕಾರ್ ಆಕ್ಸಿಡೆಂಟ್ ಆಗಿದೆ, ಅದರಲ್ಲಿ ಭಾಷೆ ಬಾಯಿ ಬಂದಾಗ ಅವರು ನೋಡಿದೀವಿ ಸರ್. ನಿಮ್ಮಲ್ಲಿ ಎಲ್ಲ ಅವರ ಮನೆ ವ್ಯವಹಾರ ಹೆಂಗಿತ್ತು? ಅಷ್ಟೊತ್ತಿಗೆ ನಾನು ಇರಲಿಲ್ಲ ಸರ್ ಆ ಮನೇಲಿ. ಅಲ್ಲ, ನೀವು ಇರುವಾಗ ಅವರೆಲ್ಲ ಭವಾನಿ ಅವರು ಹೆಂಗಿದ್ರು, ರೇವಣ್ಣ ಅವ್ರು ಹೆಂಗಿದ್ರು, ಮಗ ಹೆಂಗಿದ್ದ? ಭವಾನಿ ಮಾಮೂಲು ಅವ್ರ ಯಜಮಾನ್ರು ಏನಾರೇ ಅವ್ರು ಹೊರಗಡೆ ಹೋದ್ರೆ ಅವ್ರಿಗೆ ಇಬ್ರಿಗೆ ಜಗಳ ಆಡ್ಕೊಳ್ಳೋರು. ಅದೇ ಗಂಡ ಹೆಂಡ್ತಿರ ಜಗಳ ಇದ್ದೇ ಇರುತ್ತೆ ಅಷ್ಟೇ. ಇದು ಆದ್ರೆ ಇದ್ರ ವಿಷಯ ಅಂತೂ ಅವ್ರಿಗೆ ಗೊತ್ತಾಯ್ತಿರ್ಲಿಲ್ವೋ, ಗೊತ್ತಿರ್ಲಿಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಭವಾನಿ ಅವರು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ, ನಮಗೆ ಚೆನ್ನಾಗಿ ನೋಡ್ಕೊತಿದ್ರು. ಆಮೇಲೇನು ನಮಗೆ ನೋಡ್ಕೊಳ್ಳೋದೇನು, ಅನ್ನ ತಿನ್ನೋದಕ್ಕೆ ಹೇಳ್ ತಿನ್ನೋದು ನಮಗೆ ಆ ಮನೇಲಿ ಇತ್ತು. ನನಗೆ ಅನ್ನ ಲಕ್ಷ್ಮಿ ಅಂತಾರೆ, ಅನ್ನ ತಿನ್ನೋದಕ್ಕೆ ತಿಂತಿದ್ದೆ 12 ಗಂಟೆ 1 ಗಂಟೆಗೆ ತಿಂಡಿ ತಿಂತಿದ್ದು. ಇಲ್ಲಾಂದರೆ ಒಂದೊಂದಪ್ಪ ಏನೋ ಯಾರೋ ಬಂದ್ಬಿಡ್ತಾರೆ ಅಂತ ಒಂದು 9 ಗಂಟೆ 10 ಗಂಟೆ ಕೊಡೋರು. ಅನ್ನ ತಿನ್ನೋದಕ್ಕೆ ಹೇಳ್ ತಿನ್ನಂಗೆ ಆಗೋದು. ಆ ಮಾತೇ ಅರ್ಗಿಸ್ಕೊಳಕ್ಕೆ ಆಯ್ತಿರ್ಲಿಲ್ಲ ನನಗೆ. ನಾನು ತಂಗಿ ನಿಮಗೆ ಕೇಳಬೇಕು, ಈಗ ನಿಮ್ಮ ಅಮ್ಮ ಅವ್ರಿಗೆ ಗೊತ್ತಿಲ್ಲ ಕೋರ್ಟು, ಕೇಸು, ಪೊಲೀಸು ಅಥವಾ ನಾನು ಏನು ಮಾಡಬಹುದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತಲ್ಲ. ಈಗ ನಾನು ಹಿಂಗೆ ಆಗ್ತಿದೆ ಅಂದಾಗ ನಾನು ಇದನ್ನು ಯಾರಿಗಾದ್ರೂ ತಿಳಿಸ್ಬೋದು, ನಾನು ಇದನ್ನ ವಿಚಾರಗಳನ್ನು ತಿಳಿಸ್ ನನಗೆ ಯಾರು ತಿಳ್ಸಕ್ಕೆ ಬಿಡಲಿಲ್ಲ. ನನಗೆ ಎಲ್ಲ ಎದುರಿಸಿದ್ರು. ನನಗೆ ಅವ್ರನ್ನ ಎದುರಾಕೊಂಡ್ರೆ ಅವ್ರು ಏನು ಮಾಡೋಕ್ಕಾಗ, ಅವರು ಏನು ಮಾಡೋಕ್ಕೂ ಏಸಲ್ಲ, ಕೊಲೆ ಮಾಡೋಕ್ಕೂ ಏಸಲ್ಲ. ಯಾರು ನಿಮ್ಗೆ ಹೆದರಿಸಿದ್ರು? ಬೇರೆ ಹೊರಗ್ಲವರು. ಅವ್ರನ್ನ ಎದುರಾಕಬೇಡಿ. ನಮಗೂ ಸುಮಾರು ಜನ ಹೇಳಿದ್ರು, ನಿಮ್ಗೆ ಹಿಂಗೆ ಮನೆ ಕಿತ್ಕೊಂಡಿದ್ದಾರಲ್ವಾ, ಹೊರಗಡೆ ಹಾಕಿದಾರಲ್ಲ, ಏನು ಕೊಡ್ದೇ ಮನೆಯಿಂದ ಹೊರಗಡೆ ಹಾಕಿದಾರಲ್ಲ, ನೀವು ಹೋಗಿ ಕಂಪ್ಲೇಂಟ್ ಕೊಡಿ, TV ನ್ಯೂಸ್ನವ್ರು ಕರೆಸ್ತೀವಿ ಹೇಳಿ ಅಂತ ಎಲ್ಲ ಹೇಳಿದ್ರು. ನಾವು ಇಲ್ಲ, ನಾವು ಇಷ್ಟು ದಿವಸ ಮರ್ಯಾದೆ ಕಳಿಬೇಡ್ದು ಅಂತಲೇ ಇದ್ವಿ. ಏನಕ್ಕೆ ದೇವೇಗೌಡರು ಅವ್ರ ಮುಖ ನೋಡ್ಕೊಂಡು ಇಷ್ಟು ದಿವಸ ಮರ್ಯಾದೆ ಕಳಿಬೇಡ್ದು ನಮ್ಮ ಫ್ಯಾಮಿಲಿ ಅವರು ಅಂತ ನಾವು ಹೇಳ್ಕೊಂಡು ಸುಮ್ಮನಾಗಿದ್ವಿ. ಆಮೇಲೆ ನಾನು ಅಂದೆ, ನನಗೆ ಯಾರೋ ಬೇರೆಯವ್ರು ಸಪೋರ್ಟ್ ಆಗಿ ಇಲ್ಲ ನೀನು ಎದುರಾಗಿ ನಿಲ್ಲಬೇಕು ಅಂದರು. ಎಲ್ಲ ಎದುರಾಗಿ ನಿಲ್ತ್ಮೇಲೆ ಎಷ್ಟು ದಿವಸ ನಾವು ನೋವು ತಿನ್ಕೊಂಡಿರೋಕ್ಕಾಗುತ್ತೆ ಅಂತ ನಾನು ಇದೇ ಹೇಳಲೇಬೇಕು ಅಂತ ನಾನು ಬಂದಿದ್ದೆ. ಈಗ ವಿಡಿಯೋ ಕಾಲ್ ಅಂತ ನಾವು ಮಾತಾಡ್ತಿದ್ವಿ. ಈ ವಿಡಿಯೋ ಕಾಲ್ ಮಾಡಿದಾಗ ನಾನೊಬ್ಬರು ವಿಡಿಯೋ ಕಾಲ್ ಮಾಡಿದಾಗ ನಾನು ಫೋನ್ ಹಿಂಗೆ ಹಿಡ್ಕೊಂಡಿರ್ತೀನಿ, ಅದರಲ್ಲಿ ನನ್ನ ಮುಖ ಕಾಣುತ್ತೆ, ನಿಮ್ಮ ಫೋನಲ್ಲಿ ನಿಮ್ಮ ಮುಖ ಕಾಣುತ್ತೆ ಫ್ರಂಟ್ ಕ್ಯಾಮ್ರಾದಲ್ಲಿ. ಈ ವಿಡಿಯೋ ಕಾಲಲ್ಲಿ ಅವ್ರ ಮುಖ ತೋರಿಸ್ಕೊಂಡು ಮಾತಾಡ್ತಾರೆ. ಪ್ರಜ್ವಲ್ ಫುಲ್ ಮುಖ ತೋರಿಸ್ತಿರ್ಲಿಲ್ಲ, ಅರ್ಧ ಮುಖ. ಯಾವಾಗಲೂ ಒಂದ್ಸಲ ಫುಲ್ ಮುಖ ತೋರಿಸ್ತಿದ್ದು, ಅರ್ಧ ಮುಖನೇ ತೋರಿಸ್ತಿದ್ದು. ನಿಮ್ಗೆ ವಿಡಿಯೋ ಕಾಲ್ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾ ಅವ್ರು ಅದನ್ನ ರೆಕಾರ್ಡ್ ಮಾಡ್ಕೊತಿದ್ರು ಅಥವಾ ಏನು ಗೊತ್ತಿಲ್ಲ? ಹೆಂಗೆ ಈ ವಿಡಿಯೋ ಕಾಲಲ್ಲಿ ನಂಗೆ ದೌರ್ಜನ್ಯ ಏನು ಮಾಡ್ತಿದ್ವಿ, ಈ ವಿಡಿಯೋ ಕಾಲ್ ಮಾಡಿ ಏನು ಮಾಡ್ತಿದ್ರು ಏನು ಬಿಡ್ತಿದ್ರು ಅಂತ ಒಂದು ಗೊತ್ತಿಲ್ಲ. ಒಟ್ನಲ್ಲಿ ವಿಡಿಯೋ ಕಾಲ್ ಮಾಡೋರು ಫುಲ್ ಮುಖ ತೋರಿಸ್ತಿರ್ಲಿಲ್ಲ. ಯಾವುದೋ ಒಂದು ಟೈಮಲ್ಲಿ ಫುಲ್ ಮುಖ ತೋರಿಸ್ತಿದ್ರು. ಇಲ್ಲ ವಿಡಿಯೋ ಕಾಲ್ ಮಾಡಿದವ್ರು ಏನು ಅನ್ನೋರು, ಏನು ಕೇಳೋರು ನಿಮ್ಮ ಹತ್ರ? ಅದೇ ಮಾಮೂಲಿ ಫೋನ್ TV ನಡೀತೈತಲ್ಲ ಅದೇ ರೀತಿ ಕೆಟ್ಟದಾಗಿ ತೋರಿಸಿ ಅಂತ ಎಲ್ಲ ಇದು ಮಾಡಿದ್ರು. ನಾನು ಅವ್ರಿಗೆ ಏನು ಹೇಳಿದ್ರು ನಾನು ರೆಸ್ಪಾನ್ಸ್ ಮಾಡಲಿಲ್ಲ. ನಂಗೆ ಆ ಥರ ಇಷ್ಟ ಇಲ್ಲ. ಏನಕ್ಕೆ ನಮ್ಮ ಗಂಡನ ಮಡಿಕೊಂಡು ಇನ್ನೊಬ್ರ ಹತ್ರ ಏನಕ್ಕೆ ಆ ರೀತಿ ಇದು ಮಾಡಬೇಕು ಅಂತ ನಾನು ಆ ರೀತಿ ಏನೋ ಕೆಟ್ಟದಾಗಿ ಇದು ಮಾಡಲಿಲ್ಲ. ನನಗೆ ಬೇಜಾರಾಯಿತು. ಇವನು ಕೊಚ್ಚೆ ಅಂತ ಗೊತ್ತಾಗೆ ನನ್ನ ನಂಬರೆಲ್ಲ ಬ್ಲ್ಯಾಕ್ ಮಾಡಿ ಎಸ್ತಿ ಅವ್ರ ಸವಾಸನೇ ಬೇಡ ಅಂತ ಸುಮ್ಮನಾದ್ವಿ ನಾವು. ನಿಮ್ಮ ಯಜಮಾನ್ರಿಗೆ ವಿಚಾರ ನೀವು ಹೇಳಿದ್ರ ಆ ಸಂದರ್ಭದಲ್ಲಿ? ನಮ್ಮ ಯಜಮಾನ್ರಿಗೆ ಒಂದ್ಸಲ ಹೇಳಿದ್ದೆ ನಾನು, ಈ ಥರ ಹಿಂಗೆ ಆಯ್ತೈತೆ ಅಂತ. ನಮ್ಮ ಮನೆಯವರು ಅವ್ನ ನಂಬರ್ ಡಿಲೀಟ್ ಮಾಡಿಬಿಡು, ಬ್ಲ್ಯಾಕ್ ಮಾಡೇಸಿ, ಬೇಡ ಅವ್ನ ಸವಾಸ, ನಮ್ಗೆ ಯಾಕೆ ಅವ್ರದ್ದೆಲ್ಲವ ಅಂತ ಅಂದರು. ಆಮೇಲೆ ನಾನು ಸುಮ್ಮನೆ ಆಗೋದೆ, ಇನ್ನೇನು ಮಾತಾಡೋಕೆ.